ಶಿವಂ ಅಸೋಸಿಯೇಟ್ಸ್ ವಂಚನೆ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ಶಿವಾನಂದ ಕೋಟಿ ಹಣ ಸಂಗ್ರಹಿಸಿದ್ದನ್ನ ನೋಡಿ ಸಿಐಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಜೊತೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬ್ಯಾಂಕ್ ಮೂಲಕ ಹಣದ ವ್ಯವಹಾರ ನಡೆದರೂ ಕೂಡ ಬ್ಯಾಂಕ್ ಅಧಿಕಾರಿಗಳು ಸುಮ್ಮನೆ ಇರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ, ರಾಮಾಯಣದಲ್ಲಿ ಶ್ರೀರಾಮಚಂದ್ರ, ಕಲಿಯುಗದಲ್ಲಿ ಆಟ್ ಪ್ರೆಸೆಂಟ್ ಶಿವಾನಂದ್ ಎಸ್ ನೀಲಣ್ಣವರು. 4 ಅಕೌಂಟ್, ಒಂದೊಂದು ಅಕೌಂಟ್ನಲ್ಲಿ ಕೋಟಿ, ನೂರಾರು ಪ್ರಶ್ನೆ, ಒಂದೇ ಉತ್ತರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಖುಷಿ ಸಿಗಲಿ. ಭಾರತ ದೇಶದ ಎಲ್ಲ ಜನರು, ಎಲ್ಲ ನಾಗರಿಕರು ಖುಷಿಯಾಗಿ ನಗರಾಂತ ಜೀವನ ಮಾಡಲಿ. ನಿಮ್ಮ ಮೇಲೆ 400,000 ಕೋಟಿ ರೂಪಾಯಿ ಮಾಡಿದ್ರೆ ಅಂತ ಹೇಳಿದ್ದಾರೆ. ಓಂ ನಮಃ ಶಿವಾಯ. ಭಾರತೀಯರೆಲ್ಲರೂ ಖುಷಿಯಾಗಿರ್ಲಿ. ನನ್ನ ಮೇಲಿರೋ ಆರೋಪ ಸತ್ಯಾನೋ ಸುಳ್ಳು ದೇವರಿಗೆ ಬಿಟ್ಟಿದ್ದು. ಹೀಗಂತ ಹೇಳ್ತಾ ಇರೋ ವ್ಯಕ್ತಿ ಯಾರು ಅಂತ ಹೇಳಬೇಕಾಗಿಲ್ಲ. ಕೊರಳಲ್ಲಿ ರುದ್ರಾಕ್ಷಿ, ನಾಮಾಗಿಟ್ಕೊಂಡಿರೋ ಗೀತ ಶಿವಾನಂದ, ಶಿವಂ ಅಸೋಸಿಯೇಟ್ಸ್ನ ಮಾಲೀಕ. ಒಂದು ಟೈಮಲ್ಲಿ ಸಿಎಂ ಆಗ್ಬೇಕು ಅಂತ ಕನಸು ಕಂಡಿದ್ದವನು. 224 ಕ್ಷೇತ್ರಗಳನ್ನು ಗೆಲ್ತೇನೆ, ನಾನೇ ಸಿಎಂ ಆಗ್ತೇನೆ ಅಂತ ಹೇಳಿ ವೈರಲ್ ಆಗಿದ್ದವನು. ಇದೇ ವ್ಯಕ್ತಿ ಈಗ ಮಾತಿಗೆ ಮೊದಲು ಓಂ ನಮಃ ಶಿವಾಯ ಅಂತಿದ್ದಾನೆ. ನಿಮ್ಮೇಲ್ ಬಂದಿರೋ ಆರೋಪಕ್ಕೆ ಏನ್ ಉತ್ತರ ಕೊಡ್ತೀರಿ ಅಂತ ಕೇಳಿದ್ರೂನು ಓಂ ನಮಃ ಶಿವಾಯ ಅನ್ನೋ ಮಾತು ಬಿಟ್ಟು ಬೇರೆ ಮಾತೇನು ಹೇಳ್ತಾಗಿಲ್ಲ. ಈತನನ್ನ ಈಗ ಸಿಐಡಿ ಡ್ರಿಲ್ ಮಾಡ್ತಿದೆ. ಈತನ ಹತ್ರ ದುಡ್ಡು ಬಂದಿದ್ ಹೇಗೆ ಅಂತ ತನಿಖೆ ನಡೆಸ್ತಿದೆ. ದುಡ್ಡು ಅಂದ್ರೆ ಎಷ್ಟು ದುಡ್ಡು ಗೊತ್ತ? ಸಾವಿರಾರು ಕೋಟಿ ದುಡ್ಡು. ಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ, ರಾಮಾಯಣದಲ್ಲಿ ಶ್ರೀರಾಮಚಂದ್ರ, ಕಲಿಯುಗದಲ್ಲಿ ಆಟ್ ಪ್ರೆಸೆಂಟ್ ಶಿವಾನಂದ್ ಎಸ್ ನೀಲಣ್ಣವರು. ದುಡ್ಡು, ಕೋಟಿ ದುಡ್ಡು, ಊಹಿಸೋಕೆ ಆಗದಷ್ಟು ದುಡ್ಡು. ಆ ದುಡ್ಡನ್ನ ನೋಡಿ ತನಿಖಾಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಎಣಿಸೋಕಾಗದೆ ಪರದಾಡಿದ್ದಾರೆ. ಅಷ್ಟೊಂದು ದುಡ್ಡು ಈತನಿಗೆ ಹೇಗ್ ಬಂತು ಅಂತ ಪ್ರಶ್ನೆ ಮಾಡಿಕೊಂಡು ತಡಕಾಡಿದ್ದಾರೆ. ಆತ ಯಾರನ್ನಾದ್ರೂ ವಂಚಿಸಿ ದುಡ್ಡು ತಗೊಂಡ, ಯಾರಿಗಾದ್ರೂ ಕೊಡ್ತೇನೆ ಅಂತ ಹೇಳಿ ಪಂಗನಾಮ ಹಾಕಿ ತನ್ನ ಅಕೌಂಟ್ಗಳಿಗೆ ಜಮೆ ಮಾಡಿಕೊಂಡ. ಇಲ್ಲ ಅಂದ್ರೆ ಯಾವುದಾದ್ರೂ ದರೋಡೆ ಮಾಡಿದ್ನ ಅಂತೆಲ್ಲ ತನಿಖೆ ನಡೆಸಿದ್ರು. ಆದ್ರೆ ಆತ ಅಂದರೆ ಶಿವಾನಂದ ನೀಲಣ್ಣನವರ್ ಅಂತದ್ದೇನೂ ಮಾಡಿರ್ಲಿಲ್ಲ. ಆದ್ರೂ ಆತನ ಬ್ಯಾಂಕ್ ಅಕೌಂಟ್ನಲ್ಲಿ ಕೋಟಿ ದುಡ್ಡಿತ್ತು. ಆ ದುಡ್ಡು ಎಲ್ಲಿಂದ ಬಂತು ಅಂತ ಗೊತ್ತಾದಾಗ ತನಿಖಾಧಿಕಾರಿಗಳು ಬೆಚ್ಚಿ ಬಿದ್ದಿದ್ರು. ಯಾಕ್ ಗೊತ್ತ? ಆತನ 4 ಅಕೌಂಟ್ಗಳಲ್ಲಿ ಇದ್ದಿದ್ದು ಸಾಲದ ಹಣ, ಜನರಿಂದ ಸಾಲ ಪಡೆದು ಸಂಗ್ರಹಿಸಿದ್ದ ಹಣ ಅದು. ಶಿವಂ ಅಸೋಸಿಯೇಟ್ಸ್ನ ಬಹುಕೋಟಿ ಹಣ ದುರುಪಯೋಗದ ಕೇಸ್ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಬೆಳಗಾವಿ ಪೊಲೀಸರು ಪ್ರಕರಣದ ತನಿಖೆ ನಡೆಸಿದ ಮೇಲೆ ಶನಿವಾರ ಸಂಜೆ ಸಿಐಡಿಗೆ ಆ ಕೇಸ್ ಅಧಿಕೃತವಾಗಿ ಹಸ್ತಾಂತರವಾಗಿದೆ. ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾಗಿದ್ದು, ಭಾನುವಾರ ಬೆಳಗ್ಗೆ ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳ್ಳೆ ಬೆಳಗಾವಿಗೆ ಬಂದಿದ್ದು, ಮೊದಲು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರ ಗೃಹ ಕಚೇರಿಗೆ ಆಗಮಿಸಿ ಕೇಸ್ನ ಕಂಪ್ಲೀಟ್ ಡೀಟೇಲ್ಸ್ ತಗೊಂಡಿದ್ದಾರೆ. ಮುಂದಿನ ತನಿಖೆ ಯಾವ ತರಾಗಿರಬೇಕು, ಶಿವಂ ಅಸೋಸಿಯೇಟ್ಸ್ನಲ್ಲಿ ಹಣ ಇಟ್ಟೋರ ಸೇಫ್ಟಿ ಯಾವ ತರಾಗಿರಬೇಕು, ಹಣವನ್ನ ಯಾವ ತರ ಸೇಫ್ ಮಾಡಬೇಕು ಅಂತೆಲ್ಲ ಚರ್ಚೆ ನಡೆಸಿದ್ದಾರೆ. ಬೆಳಗಾವಿ ಪೊಲೀಸರ ತನಿಖಾ ದಾಖಲೆ ಸಿಐಡಿಗೆ ಹಸ್ತಾಂತರ. ಸಿಐಡಿ ಟೀಮ್ ತನಿಖೆ ನಡೆಸ್ತಿದೆ. ತನಿಖೆಗೆ ಇಳಿಯೋದಕ್ಕೂ ಮೊದಲು ಅದೇ ಟೀಮ್ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಸಿದೆ. ಸಭೆಯಲ್ಲಿ ಸಿಐಡಿ ಡಿಐಜಿ ಭೀಮಾಶಂಕರ್ ಗುಳೆ, ಬೆಳಗಾವಿ ಕಮಿಷನರ್ ಭೂಷಣ್ ಬೋರ್ಸೆ, ಮಾರ್ಕೆಟ್ ಎಸಿಪಿ ಮಾಳಮಾರುತಿ, ಸಿಪಿಐ ಸಿಪಿಐ ಭಾಗಿಯಾಗಿದ್ರು. ತನಿಖೆಯಲ್ಲಿ ಜಪ್ತಿ ಮಾಡಿದ ದಾಖಲೆ, ಡಿಜಿಟಲ್ ದಾಖಲೆಗಳು ಸೇರಿದಂತೆ ಎಲ್ಲದರ ಬಗ್ಗೆ ಸಿಐಡಿ ಡಿಐಜಿ ಮಾಹಿತಿ ಪಡೆದಿದ್ದಾರೆ. ಸತತ 2 ಗಂಟೆಗಳ ಕಾಲ ಚರ್ಚೆ ಮಾಡಿ ಈವರೆಗೂ ಸ್ಥಳೀಯ ಮಾಳಮಾರುತಿ ಠಾಣೆ ಪೊಲೀಸರು ನಡೆಸಿದ ತನಿಖಾ ವರದಿಯನ್ನು ಕೂಡ ಕಮಿಷನರ್ ಹಸ್ತಾಂತರ ಮಾಡಿದ್ರು. ಇದಾದ ಬಳಿಕ ಮಾಳಮಾರುತಿ ಠಾಣೆಗೆ ಬಂದ ಸಿಐಡಿ ತಂಡ ಪ್ರಕರಣದ ಕುರಿತು ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಂಡ್ರು. ರಾಜ್ಯ ಮಾತ್ರವಲ್ಲ, ಬೇರೆ ರಾಜ್ಯದಲ್ಲೂ ಸ್ಕ್ಯಾಮ್.
ಶಿವಾನಂದ ಇನ್ನು ಇರೋದು ಮಾಳಮಾರುತಿ ಪೊಲೀಸರ ಕಸ್ಟಡಿಯಲ್ಲೇ. ಈಗ ಅಧಿಕೃತವಾಗಿ ಸಿಐಡಿಗೆ ಕೇಸ್ ಹಸ್ತಾಂತರವಾಗಿದ್ದು, ಶಿವಾನಂದನನ್ನ ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ ಭಾನುವಾರ ಕೋರ್ಟ್ಗೆ ಸಿಐಡಿ ಅರ್ಜಿ ಸಲ್ಲಿಸಲಿದೆ. ಕೋರ್ಟ್ ಅನುಮತಿ ಪಡೆದು ಶಿವಾನಂದ ನೀಲಣ್ಣನವರ್ ವಶಕ್ಕೆ ಪಡೆದು ವಿಚಾರಣೆ ನಡೆಸಲು ತಯಾರಿ ಮಾಡಿಕೊಳ್ಳಲಾಗಿದೆ. ಇನ್ನೊಂದು ವಿಷಯ ಏನ್ ಗೊತ್ತಾ, ಈ ಕೇಸ್ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅಂತಾರಾಜ್ಯ ಮಟ್ಟದ ಕೇಸ್ ಇದಾಗಿದೆ. ಯಾಕೆಂದರೆ ಶಿವಂ ಅಸೋಸಿಯೇಟ್ಸ್ನಲ್ಲಿ ಹಣ ಹೂಡಿದವರು ಬೇರೆ ರಾಜ್ಯದವರೂ ಇದ್ದಾರೆ. ಈ ಎಲ್ಲ ಮಾಹಿತಿಯನ್ನು ಸ್ಥಳೀಯ ಪೊಲೀಸರು ಸಿಐಡಿಗೆ ನೀಡಿದ್ದಾರೆ. ಶಿವಂ ಅಸೋಸಿಯೇಟ್ಸ್ ಫರ್ಮ್ ಮೇಲೆ ಅವರ ಪದಾಧಿಕಾರಿಗಳ ಮೇಲೆ ಒಂದು FIR ಮಾಳಮಾರುತಿ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲು ಮಾಡಲಾಗಿತ್ತು. ಈ ಫರ್ಮ್ ಓನರ್ ಶಿವಾನಂದ ನೀಲಣ್ಣವರ್, ಇವನಿಗೆ ದಸ್ತಗಿರಿ ಕೂಡ ಮಾಡಲಾಗಿದೆ. ಈಗ ಅವನು ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಈ ಪ್ರಕರಣದ ವ್ಯಾಪ್ತಿ ಅಂತರ್ಜಿಲ್ಲೆ ಇದೆ, ಅಂತರ್ರಾಜ್ಯ ಕೂಡ ಇದೆ. ಮತ್ತು ಫ್ರಾಡ್ ಅಮೌಂಟ್ 50 ಕೋಟಿಗಿಂತ ಜಾಸ್ತಿ ಇರೋದು ಕಾರಣದಿಂದ ನಾವು ಮಾನ್ಯ DG ಆ್ಯಂಡ್ IGP ಅವರಿಗೆ ಈ ಪ್ರಕರಣ CIDಗೆ ವರ್ಗಾವಣೆ ಮಾಡೋಕ್ಕೆ ಕೋರಿಕೆ ನಿನ್ನೆ ಕಳಿಸಿದ್ದೀವಿ. ಅದರ ಆಧಾರದ ಮೇಲೆ ನಿನ್ನೆ ಮಾನ್ಯ DG ಆ್ಯಂಡ್ IGP ಅವರು ಈ ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡೋದು ಆದೇಶ ನೀಡಿದ್ದಾರೆ. ಇವತ್ತು DIGಯಿಂದ ಅಧಿಕಾರಿಗಳು ಈ ವಿಚಾರದಲ್ಲಿ ಇಲ್ಲಿ ಬಂದಿದ್ದಾರೆ. ಈಗ ನಮ್ಮ ತನಿಖಾಧಿಕಾರಿ ಈ ಪ್ರಕರಣದ ಕಡತವನ್ನು ಎಲ್ಲ ಫಾರ್ಮ್ಯಾಲಿಟಿ ಕಂಪ್ಲೀಟ್ ಮಾಡಿಕೊಂಡು CIDಗೆ ವರ್ಗಾವಣೆ ಮಾಡ್ತಾರೆ. FIR ರದ್ದು ಕೋರಿ ಅರ್ಜಿ ಸಲ್ಲಿಕೆಗೆ ಸಜ್ಜು. ಪೊಲೀಸರು ಇಷ್ಟೆಲ್ಲ ಮಾಡ್ತಾ ಇದ್ರೆ ಇತ್ತ ಶಿವಾನಂದ ಕಡೆಯವರು ಕೂಡ ಸೋಮವಾರ ಹೈಕೋರ್ಟ್ ಮೊರೆ ಹೋಗ್ತಾರೆ. FIR ರದ್ದು ಕೋರಿ ನೀಲಣ್ಣನವರ್ ಪರ ವಕೀಲರು ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅವರು FIR ರದ್ದು ಮಾಡು ಅರ್ಜಿ ಸಲ್ಲಿಸಲು ಕೆಲವೊಂದು ಕಾರಣಗಳನ್ನು ಕೊಡ್ತಿದ್ದಾರೆ. ಬರ್ಡ್ಸ್ ಆಕ್ಟ್ ಉಲ್ಲೇಖಕ್ಕೆ ಸಿದ್ಧತೆ, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ಆಕ್ಟ್, ನೊಂದವರು ಯಾರೂ ದೂರು ನೀಡಿಲ್ಲ, ಅಧಿಕಾರಿಗಳು ಕೇಸ್ ಹಾಕಿದ್ದು ಉರುಳಿಲ್ಲ. ಇದೇ ಪಾಯಿಂಟ್ಸ್ ಇಟ್ಕೊಂಡು FIR ರದ್ದಿಗೆ ಅರ್ಜಿ ಸಲ್ಲಿಕೆ ಮಾಡಲಿದ್ದಾರೆ ಶಿವಾನಂದ ಪರ ವಕೀಲರು. ಆ ಅರ್ಜಿ ಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ, ಆದರೆ ಈ ಕೇಸ್ ಅಂತೂ CIDಗೆ ಸಮಾನಾಗಲಿದೆ. ಯಾಕಂದರೆ ಇದರಲ್ಲಿ ಕೆಲವು ಅನುಮಾನಗಳಿವೆ. ಮೂರು ಖಾಸಗಿ ಬ್ಯಾಂಕ್ಗಳಲ್ಲಿ 4 ಅಕೌಂಟ್ಗಳಲ್ಲಿ 100 ಕೋಟಿ ಪತ್ತೆಯಾಗಿದೆ. 4 ಅಕೌಂಟ್ಗಳನ್ನ ಅಧಿಕಾರಿಗಳು ಫ್ರೀಸ್ ಮಾಡಿದ್ದಾರೆ. ಕೋಟಿ ವ್ಯವಹಾರ ನಡೆದರೂ ಬ್ಯಾಂಕ್ ಗಪ್ಚುಪ್ಪಾಗಿವೆ. ಇಡಿ IT ಗಮನಕ್ಕೆ ತರಬೇಕಿದ್ದ ಬ್ಯಾಂಕ್ಗಳು ಸುಮ್ಮನಿದ್ದು, ಇದರಿಂದ ಬ್ಯಾಂಕ್ ಅಧಿಕಾರಿಗಳ ಮೇಲೆಯೇ ಅನುಮಾನ ಜಾಸ್ತಿಯಾಗಿದೆ. ಇದರ ಜೊತೆಗೆ ಸಾಲದ ಹಣವನ್ನೇ ಶಿವಾನಂದ ಸಂಗ್ರಹಿಸಿದ್ದು, ಹೂಡಿಕೆದಾರರು ಇನ್ನೂ ಯಾವುದೇ ದೂರು ನೀಡಿಲ್ಲ. ಇದರಿಂದ ತನಿಖಾಧಿಕಾರಿಗಳಿಗೆ ಅನುಮಾನ ಹೆಚ್ಚಾಗಿದೆ. 35,000 ಮಂದಿಗೆ 75 ಕೋಟಿ ಹಣ ಬಡ್ಡಿ. ಈಗ ಸದ್ಯಕ್ಕೆ 4 ಅಕೌಂಟ್ಗಳನ್ನು ಸೀಸ್ ಮಾಡಲಾಗಿದೆ. ಇಡಿ ಮತ್ತು IT ಗಮನಕ್ಕೆ ತರಬೇಕಿದ್ದ ಬ್ಯಾಂಕ್ ಅಧಿಕಾರಿಗಳು ಸೈಲೆಂಟ್ ಆಗಿರೋದ್ರ ಹಿಂದೆ ಅನುಮಾನ ವ್ಯಕ್ತವಾಗಿದೆ. ನಿತ್ಯ ಲಕ್ಷಾಂತರ ರೂಪಾಯಿ ಅಕೌಂಟ್ಗಳಿಗೆ ಜಮಾ ಆಗ್ತಿದ್ದು, ಇದೇ ಖಾತೆಗಳಿಂದ ತಿಂಗಳಿಗೆ 75 ಕೋಟಿಗೂ ಅಧಿಕ ಹಣ 35,000 ಜನರಿಗೆ ಬಡ್ಡಿ ಜಮಾ ಆಗ್ತಿತ್ತಂತೆ. ದೊಡ್ಡ ಪ್ರಮಾಣದಲ್ಲಿ ಹಣ ವರ್ಗಾವಣೆ ಆಗ್ತಿದ್ರು. ಬ್ಯಾಂಕ್ ಅಧಿಕಾರಿಗಳು ಸೈಲೆಂಟ್ ಆಗಿದ್ದು, ಬ್ಯಾಂಕ್ ಅಧಿಕಾರಿಗಳ ನಡೆ ಮೇಲೆಯೇ ಅನುಮಾನ ಮೂಡಿದೆ. ನೀಲಣ್ಣನವರ ಜೊತೆಗೆ 3 ಬ್ಯಾಂಕ್ನ ಅಧಿಕಾರಿಗಳು ಶಾಮೀಲಾದ್ರಾ ಎನ್ನುವ ಪ್ರಶ್ನೆ ಮೂಡಿದ್ದು, CID ತನಿಖೆಯಲ್ಲಿ ಬ್ಯಾಂಕ್ ಅಧಿಕಾರಿಗಳ ಕಳ್ಳಾಟ ಬಯಲಾಗಬೇಕಿದೆ. ಇನ್ನು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು, CID ತನಿಖೆ ನಡೆಸುತ್ತಿದೆ. ಇದು ರಾಜಕೀಯ ಪ್ರೇರಿತ ಅಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಯಾವುದೇ ಅನುಮತಿಯಲ್ಲದೆ ಅವರು ಟ್ರಾನ್ಸಾಕ್ಷನ್ ಮಾಡಿದಾರಂತಿದೆ. ಅದು ಮೋರ್ ದೆನ್ 5 crore ಇದ್ರೆ ನ್ಯಾಚುರಲ್ ಆಗಿ ಅದು CIDಗೆ ವರ್ಗಾವಣೆ ಆಗಿದೆ. 5 crores CID ಅವರು ತನಿಖೆ ಮಾಡಿ ಅದರಲ್ಲಿ ಏನೇನು ಲೋಪದೋಷ ಇದೆ, ಯಾವ ಪರ್ಮಿಷನ್ ಇದೆ, ಯಾವುದಿಲ್ಲ, ಅಷ್ಟೆಲ್ಲ ಹೇಳಿದಂಗೆ ಅಷ್ಟು ಸಾವಿರಾರು ಕೋಟಿ ಇದೆ ಅದರಲ್ಲಿ. ಇದೆಲ್ಲ ತನಿಖೆ ಮಾಡ್ಲಿಕ್ಕೆ ಒಂದೇ ದಿವಸದಲ್ಲಿ ಆಗೋಲ್ಲ. ಸೊ ತನಿಖೆ ಮಾಡಿ ಮುಂದಿನ ಸ್ಟೆಪ್ ತಗೋತಾರೆ. ಸಿಕ್ಕಂತಹ ಸಾಕ್ಷ್ಯಗಳ ಆಧಾರದ ಮೇಲೆ ಕೇಸ್ ಮಾಡಿದ್ದಾರೆ. ಇವೆಲ್ಲವೂ ಅಂತಿಮವಾಗಿ ಕೋರ್ಟ್ನಲ್ಲಿ ನಿರ್ಧಾರ ಆಗಬೇಕಿದೆ. ಕೋರ್ಟ್ನಲ್ಲಿ ಇರುವುದರಿಂದ ಹೆಚ್ಚು ಚರ್ಚೆ ಅವಶ್ಯಕತೆ ಇಲ್ಲ. CID ಅಧಿಕಾರಿಗಳು ಹೇಗೆ ತನಿಖೆ ಮಾಡಿ ಸಾಕ್ಷಿ ಆಧಾರ ಸಂಗ್ರಹಿಸುತ್ತಾರೆ, ಅದರ ಮೇಲೆ ಪ್ರಕರಣದ ಬಗ್ಗೆ ಗೊತ್ತಾಗಲಿದೆ ಎಂದಿದ್ದಾರೆ ಸಂಸದ ಜಗದೀಶ್ ಶೆಟ್ಟರ್.
ಅಲ್ಲ ಅದು ನೋಡ್ಬೇಕು, ಯಾಕಂದ್ರೆ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಈಗ ಅವ್ರಿಗೆ ಸಿಕ್ಕಂಥ ಸಾಕ್ಷಿ ಮತ್ತೊಂದು ಮಾಹಿತಿ ಮೇಲೆ ಅವರು ಅದೆಲ್ಲ ಕೇಸ್ ಹಾಕುವಂಥದ್ದು ಎಲ್ಲ ಮಾಡಿದ್ದಾರೆ. ಮತ್ತು ಇವೆಲ್ಲ ಕೊನೆಗೆ ಕೋರ್ಟಲ್ಲಿ ನಿರ್ಧಾರ ಆಗಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಮುಂದಿನ ಸರ್ಕಾರ ಏನು ಕ್ರಮ ಕೈಗೊಳ್ತದೆ ಇನ್ನು ನೋಡಿಕೊಂಡು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಸರಿ ಅಂತ ನಾ ಹೇಳ್ತೀನಿ. ಮತ್ತು ಈ ಕೋರ್ಟಲ್ಲಿ ಇರೋದ್ರಿಂದ ನಾವು ಹೆಚ್ಚು ಅದಕ್ಕೆ ಚರ್ಚೆ ಮಾಡಲಾರ್ದೇ ಇವತ್ತು ಡಿ ಸಿ ಆಗಲಿ ಪೊಲೀಸ್ ಕಮಿಷನರ್ ಆಗಲಿ ಉಳಿದವ್ರು ಏನು ಕ್ರಮ ಕೈಗೊಂಡಿದ್ದಾರೆ, ಮುಂದೆ CIDಗೆ ಏನೊಂದು ಅದು ಟ್ರಾನ್ಸ್ಫರ್ ಆಗ್ತದೆ. ಆದಮೇಲೆ ಅವ್ರೇನು ಸಾಕ್ಷಿಗಳನ್ನು ಕಲೆ ಹಾಕ್ತಾರ, ಸಾರ್ವಜನಿಕ ಅಭಿಪ್ರಾಯ ತಗೊಂತಾರ, ಅದ್ರ ಮೇಲೆ ಮುಂದೆ ಆತನ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ. ಒಟ್ಟಿನಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ CID ಅಂಗಳ ತಲುಪಿದ್ದು. CID ಅಧಿಕಾರಿಗಳು ಪ್ರಕರಣವನ್ನ ಕೂಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಇತ್ತ ಸಾವಿರಾರು ಜನ ಹೂಡಿಕೆ ಮಾಡಿದವರಿಗೂ ಆತಂಕ ಶುರುವಾಗಿದ್ದು, ಹೂಡಿಕೆದಾರರ ಹಣ ರಕ್ಷಣೆ ಮಾಡಿ ಅವರಿಗೆ ಮರಳಿಸುವ ಕೆಲಸ ಆಗಲಿ ಅನ್ನೋದೇ ಎಲ್ಲರ ಆಶಯ.